ಗುರುಜಿ, ಮೀನರಾಶಿಯವರಿಗೆ ಯಾವ ದಿಕ್ಕು ಸೂಕ್ತ ಅಂತ ಹೇಳಬೇಕಿತ್ತು, ಹಾಗೆ ಇವತ್ತು ಸಂಸ್ಕಾರಗಳ ಕುರಿತು ಏನ್ ಹೇಳ್ತಿದ್ದೀರಾ? ವೀಕ್ಷಕರೇ, ಸಂಸ್ಕಾರದ ಜೀವನ ಚರಿತ್ರೆನೇ ಅಡಗೋಗಿರ್ತಕ್ಕಂಥದ್ದೇ ಈ ಕುಂಡಲಿನಲ್ಲಿ. ಅದರಲ್ಲಿ ಮೀನರಾಶಿನ ಯಾಕೆ ನಿಲ್ಲಿಸಿದೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಈ ಮೀನರಾಶಿಯಲ್ಲಿ ಇಡೀ ಜಗತ್ತು ಅಡಗಿ ಇರತಕ್ಕಂಥದ್ದು. ಮೀನರಾಶಿ ಅಂದರೆ ಕೊನೆಯದಾಗಿರ್ತಕ್ಕಂಥ ಮೋಕ್ಷ ಲೋಕ. ಅಂದರೆ ಯಾರು ಈ ಮೀನರಾಶಿಯಲ್ಲಿ ಹುಟ್ಟುತ್ತಾರೋ ಪುನರ್ಜನ್ಮ ಅನ್ನೋದೇ ಇರಲ್ಲ. ಅವರಿಗೆ ನೇರವಾಗಿ ಕನ್ಯಾ ರಾಶಿಯನ್ನು ನೋಡ್ತಾ ಇರತಕ್ಕಂಥ ವಿಧಾನ. ಕನ್ಯಾ ರಾಶಿ ಯಾರ ಮನೆ? ಬುಧನ ಮನೆ. ಅಂದರೆ ಗುರು ಮತ್ತು ಬುಧ ಇಬ್ಬರು ಸಂದಿಗ್ಧ ಕಾಲದಲ್ಲಿ ನೋಡ್ತಾ ಇದ್ದಾಗ ಒಬ್ರಿಗೊಬ್ಬರು ಇಡೀ ಜಗತ್ತಿನಲ್ಲಿ ನಾವು ಉತ್ತರಾಯಣ ಪುಣ್ಯ ಅಂತ ಏನು ಹೇಳ್ತೀವಿ, ಈಶಾನಸ ಸರ್ವಭೂತಾನಂ. ಇಡೀ ಕುಂಡಲಿನಲ್ಲಿ ಪೂರ್ವ ಭಾಗದ ಈಶಾನ್ಯ ಭಾಗವೇ ಸಾಕ್ಷಾತ್ ಗುರು. ಅಂದರೆ ದೇವಗುರು ಅಸುರಗುರು ಇಬ್ಬರು ಮೀಟಿಂಗ್ ಪಾಯಿಂಟ್ ಅಂತ ಹೇಳೋದೇ ಮೀನರಾಶಿ. ಮೀನರಾಶಿ ಅಂದರೆ ಮೀನುಗಳು ಎರಡಾಗಿರುತ್ತೆ. ಗಂಡು ಹೆಣ್ಣು ಸೇರಿರ್ತಕ್ಕಂಥ ವಿಧಾನವೂ ಅದೇ. ಹುಟ್ಟು ಸಾವು ಇರತಕ್ಕಂಥದ್ದು ಅದೇ. ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್ ಅಂತ ಸೂರ್ಯ ಚಂದ್ರ ಇರೋದು ಅದೇ. ಜಗತ್ತಲ್ಲಿ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ ಹೊರತು ಪರಮೇಶ್ವರ ಪಾರ್ವತಿನಲ್ಲ. ಹೆಣ್ಣೆ ಅಂಶವೇ ಜಾಸ್ತಿ, ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಮೀನರಾಶಿಯೇ ಹೆಚ್ಚು. ಲಕ್ಷ್ಮೀ ನಾರಾಯಣ ಅಂತಾರೆ ಹೊರತು ನಾರಾಯಣ ಲಕ್ಷ್ಮೀನಲ್ಲ, ಲಕ್ಷ್ಮಿ ಹೆಚ್ಚು, ಸಾನ್ನಿಧ್ಯವು ಜಾಸ್ತಿ. ಸರಸ್ವತಿ ಬ್ರಹ್ಮ ಅಂತಕ್ಕಂಥ ವಿಚಾರಕ್ಕಿಂತ ಬ್ರಹ್ಮ ಸರಸ್ವತಿ ಅಂತಾರೆ, ಅದು ಒಂದು ಮಾತ್ರ ಬೇರೆ ಆಗುತ್ತೆ. ಅದಕ್ಕೆ ಕನ್ಯಾ ರಾಶಿ. ಅದಕ್ಕೆ ಮೀನರಾಶಿಯಲ್ಲಿರ್ತಕ್ಕಂಥ ಲಕ್ಷ್ಮೀ ನಾರಾಯಣ ಪಾರ್ವತಿ ಪರಮೇಶ್ವರನ ಇಬ್ಬರು ಬಿಟ್ಟು ನೇರ ದೃಷ್ಟಿ ಬ್ರಹ್ಮನಿಗೆ. ಅದಕ್ಕೆ ಚತುರ್ಮುಖ ಬ್ರಹ್ಮನಿಗೆ ಎರಡು ಮುಖ ಒಂಭಾಗದಲ್ಲಿ ಈಶ್ವರನ ಪೂಜೆ ಮಾಡುತ್ತೆ, ಎರಡು ಮುಖ ಒಂಭಾಗದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಪೂಜೆ ಮಾಡುತ್ತೆ. ಅದಕ್ಕೆ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ. ಸೃಷ್ಟಿ ನಿಯಮದಲ್ಲೂ ಅಷ್ಟೇ, ಯಾವಾಗಲೂ ದ್ವಿಗುಣಾಕಾರದಲ್ಲಿ ಗಂಡೊಂದು ಹೆಣ್ಣೊಂದು, ಸೂರ್ಯನಾಡಿ ಒಂದು ಚಂದ್ರನಾಡಿ ಒಂದು, ಎಲ್ಲ ಕಾಲದಲ್ಲೂ ಪೂರ್ವ ಪಶ್ಚಿಮ ಒಂದು, ಅಂದರೆ ಉತ್ತರ ದಕ್ಷಿಣ ಒಂದು, ಹೀಗೆ ದಿಕ್ಕನ್ನು ಎರಡಾಗಿ ದ್ವಿಕಲತ್ರ ಯೋಗವನ್ನೇ ಕೊಡ್ತಕ್ಕಂಥದ್ದೇ ಮೀನರಾಶಿ. ಆ ಮೀನರಾಶಿ ಹೆಂಗೆ ಅಂದರೆ ಜಾರಿ ನಸುಕಿ ನಲಿಗಿ ಒಳಭಾಗದಲ್ಲಿ ಯಾವ ಕಾಲಕ್ಕೂ ತನ್ನ ಕಾರ್ಯವನ್ನು ಸಾಧನೆ ಮಾಡೋಕ್ಕೆ ಮೀನರಾಶಿ ಏನು ಬೇಕಾದರೂ ಸಾಧನೆ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಅಂದರೆ ನಿಮಗೆ ಅಕಸ್ಮಾತ್ ಹಲ್ವಾ ಬೇಕಾ, ಜೀವನದಲ್ಲಿ ಕೆಲಸ ಬೇಕಾ ಅಂದರೆ ಹಲ್ವಾ ಕೊಟ್ಟಾದರೂ ಕೆಲಸ ಇಸ್ಕೊತಾರೆ ಹೊರತು ಸಮಯ ಸಾಧಕರು, ಬಹಳ ಬುದ್ಧಿವಂತರು. ಅಂದರೆ ಆ ಸಮಯದಲ್ಲಿ ಯಾವಾಗ ಹೇಗೆ ಮಾಡಬೇಕು ಅನ್ನೋದೇ ಜೀವನ ಚರಿತ್ರೆ. ಮೀನರಾಶಿಯಲ್ಲಿ ಒಂದು ವಿಶೇಷ ಅಂದರೆ ಯಾವತ್ತು ಡಾಮಿನೇಷನ್ ಜಾಸ್ತಿ ಇರುತ್ತೆ. ಸರ್ವದಾ ನಿತ್ಯ ಕಲ್ಯಾಣ ಅಂದರೆ ದೈತ್ಯರು ಯಾವತ್ತು ಅಮೃತ ನಂದಾಗಿರಬೇಕು ಅಂತಾರಲ್ಲ, ಹಾಗೆ ಅಮೃತ ಕಲಶವಾಗಿರುತ್ತೆ. ಮೀನರಾಶಿಯಲ್ಲಿ ಜಲತತ್ವದಲ್ಲಿ ಗುರು ವಾಸ. ಯಾವತ್ತೂ ಅವರ ಬಾಯಲ್ಲಿ ಯಾವತ್ತೂ ಗುರು ನಿಯಮ, ನಿಷ್ಠೆ, ಅನುಷ್ಠಾನ, ಯಾವತ್ತೂ ದೈವಭಕ್ತಿ, ಯಾವ ಕಾಲಕ್ಕೂ ಸಂಸ್ಕಾರಗಳು ತನ್ನಲ್ಲೇ ತಾನು ಅಡಗಿ ಹೋಗಿರುತ್ತೆ. ಯಾವ ಕಾಲಕ್ಕೂ ಹೇಳ್ಕೊಡ್ಬೇಕಾಗಿಲ್ಲ, ತನಗೆ ತಾನೇ ಬರುತ್ತೆ. ಆದರೆ ತನ್ನಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣನ ಯಾವ ಕಾಲಕ್ಕೂ ತಳ್ಳಿ ಹಾಕಬೇಕು, ಪೂರ್ಣವಾಗಿ ತಳ್ಳಿ ಹಾಕಿದ್ರೆ ಜನ್ಮದಲ್ಲಿ ಯಾವ ಕಾಲಕ್ಕೂ ಮತ್ತೆ ಪುನರ್ಜನ್ಮ ಬರಲ್ಲ. ಆದರೆ ಆ ಒಳ್ಳೆ ಬುದ್ಧಿ ಬರೋಕ್ಕೆ ಆ ಶುಕ್ರ ಬಿಡಲ್ಲ. ಅದಕ್ಕೆ ಶುಕ್ರಾಚಾರ್ಯರು ಏನು ಹೇಳಿದ್ರು, ನಾನು ಯಾವ ಕಾಲಕ್ಕೂ ಗುರು ಆದ್ರೂ ರಾಕ್ಷಸರು ಗುರು, ರಾಕ್ಷಸ ಬುದ್ಧಿ ಹೋಗಬೇಕಲ್ಲ, ಅದಕ್ಕೋಸ್ಕರ ಆ ರಾಕ್ಷಸ ಬುದ್ಧಿಯನ್ನು ಕೊಡ್ತಕ್ಕಂಥ ಮೀನರಾಶಿ ಇಡೀ ಜೀವಮಾನದಲ್ಲಿ ಇವತ್ತಿನ ಸಂಸ್ಕಾರ ಏನು ಹೇಳ್ತಾ ಇದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಕುಂಡಲಿ ಶಾಸ್ತ್ರವನ್ನು ಇಟ್ಕೊಳ್ಳೇಬೇಕು. ಅಂದರೆ ನೀವು ನಿಮ್ಮ ಮನೆಯಲ್ಲಿ ಜಾತಕಗಳನ್ನ ಇಟ್ಕೊಳ್ಳದೇ ಇದ್ರೆ ಬಹಳ ಕಷ್ಟವಾಗುತ್ತೆ. ಮುಂದಿನ ಪೀಳಿಗೆ ಬರ್ತಕ್ಕಂಥವ್ರಿಗೂ ಕಷ್ಟ ಆಗುತ್ತೆ. ಯಾಕೆಂದರೆ ಹೇಗೆ ಎತ್ತ ಅನ್ನೋದು ಗೈಡ್ಲೈನ್. ಇಟ್ ಈಸ್ ನಾಟ್ ಹಣೆ ಬರ ಅಲ್ಲ, ಫೇಟ್ ಅಲ್ಲ, ಜೀವನದಲ್ಲಿ ಇಟ್ ಇಸ್ ಎ ಗೈಡ್ ಲೈನ್. ನಿಮ್ಮ ದಾರಿಯನ್ನು ತೋರಿಸ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ಯಾರ ಮನೆಯಲ್ಲಿ ಜಾತಕವಿಲ್ಲ, ಯಾರ ಮನೆಯಲ್ಲಿ ಪಂಚಾಂಗವಿಲ್ಲ, ಆ ಮನೆಯನ್ನು ಸರ್ವದಾ ಯಾವ ಕಾಲಕ್ಕೂ ನಿತ್ಯ ಕಲ್ಯಾಣ ಆಗೋದೇ ಇಲ್ಲ, ತೊಂದರೆಗಳಾಗ್ತಾ ಇರುತ್ತೆ. ಅವ್ರಿಗೇನು ಅಂದರೆ ಸಂದಿಗ್ಧ ಕಾಲ ಅಂದರೆ ಒಳ್ಳೆ ಸಮಯದಲ್ಲಿ ಇನ್ನೇನು ಬಾಯಲ್ಲಿ ತಿನ್ನಬೇಕು, ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲ್ಲ, ಅಂಥ ರೀತಿ ಕೊನೆ ಕಾಲಕ್ಕೆ ಯಾವ ಕಾಲಕ್ಕೂ ಇವರುಗಳು ವ್ಯಯಾಧಿಪತಿ ಅಂದರೆ ಕಳ್ಕೊಳ್ಳೋದು ಹೆಚ್ಚಾಗತ್ತೆ. ಬುಧ ಯಾರು ನೋಡ್ತಾ ಇದ್ದಾನೆ, ನೇರ ದೃಷ್ಟಿಯಲ್ಲಿ ಭೂಗ್ರಹ. ಭೂಗ್ರಹ ಯಾವತ್ತು ಜಲದಲ್ಲಿ ಏನಂತ ಹೀರ್ಕೊಂಡ್ಬಿಡುತ್ತೆ. ಅಂದರೆ ನಿಮ್ಮನ್ನ ಬುದ್ಧಿ ಉಪಯೋಗಿಸಿ ಬೇರೆಯವರು ಕೂಡ ಮೋಸ ಮಾಡ್ತಾರೆ. ಕಳ್ಳರು ಬಹಳ ಚೆನ್ನಾಗಿ ನಿಮ್ಮ ಮೋಸ ಮಾಡ್ತಾರೆ. ನಡ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಸೆರಗ ಹಾಕೊಂಡಿದ್ರು ಕತ್ತರಿಸಿರೋದೇ ಗೊತ್ತಾಗಲ್ಲ, ಪೆದ್ದುಗಳ ಥರ ಹೊಟ್ಟೋಗಿರ್ತೀರಾ. ಯಾವ ಕಾಲಕ್ಕೂ ಏನು ಕಳ್ಕೊಂಡಿದ್ದೀರಾ ನಿಮಗೆ ಜ್ಞಾನವಿರಲ್ಲ. ಅಂದರೆ ನಿಮ್ಮಲ್ಲಿ ಒಂದು ಬುದ್ಧಿ ಏನು ಅಂದರೆ ಜೀವನ ಪರ್ಯಂತ ಕಳ್ಕೊಳ್ಳೋ ಅವಕಾಶವಿದ್ದಾಗ ನೀವೇನು ಮಾಡಬೇಕು, ಜಾಗೃತೆ ಇರಬೇಕು. ಜಾಗೃತೆ ಇದ್ದಾಗ ಏನು ಮಾಡಬೇಕು, ಜೀವನ ಆಧಾರದಲ್ಲಿರ್ತಕ್ಕಂಥ ಮಹಾಗಣಪತಿ, ಮಹಾವಿಷ್ಣು, ಸಾಕ್ಷಾತ್ ಗುರು ಅಂದರೆ ಹರಿಹರ ಸಂಗಮವಾಗಿರ್ತಕ್ಕಂಥ ಎರಡು ದೇಹಗಳನ್ನು ಪೂಜೆ ಮಾಡತಕ್ಕಂಥ ವಿಧಾನ. ಈ ಮೀನರಾಶಿಯವರು ಪೂಜೆ ಮಾಡಬೇಕಾದ ಯಾರನ್ನ ಅಂದರೆ ಮನುಷ್ಯ, ಪ್ರಾಣಿ, ದೇವತೆ. ಅಂದರೆ ನರಸಿಂಹಸ್ವಾಮಿ ಆ ಕಡೆ ಪ್ರಾಣಿ, ಈ ಕಡೆ ಮನುಷ್ಯ, ದೇಹ ಎರಡೂ ಸೇರಿದ್ರೆ ದೇವತೆ. ಗಣೇಶ ಸಾಕ್ಷಾತ್ ದೇಹ ಮತ್ತೆ ಪ್ರಾಣಿ ಅಂದರೆ ಆನೆ. ಆ ರೀತಿಯಾಗಿದ್ದರೆ ಗಣಪತಿ. ಆಂಜನೇಯ ಕಪಿಶ್ರೇಷ್ಠ, ದೇಹ ಮತ್ತು ದೇವತೆ. ಶುಕಾಮುನಿ ಅಂದರೆ ಗಿಣಿ, ದೇಹ
ಮತ್ತು ದೇವತೆ ಗರುಡ ಅಂದರೆ ಸಾಕ್ಷಾತ್ ಮಹಾವಿಷ್ಣುಗೆ ವಾಹನ ಪ್ರಿಯ, ವೃಷಭ ಆ ಕಡೆ ನಂದಿ, ಈ ಕಡೆ ದೇಹ ಮತ್ತು ನಂದೀಶ್ವರ. ಹೀಗೆ ಎಲ್ಲಾ ದೇವತೆಗಳ ಸ್ಮರಣೆಯನ್ನ ಮಾಡ್ಕೊಳ್ತಕ್ಕಂಥ ಏಕಕಾಲಕ್ಕೆ ಅಥವಾ ವಿಭಿನ್ನವಾಗಿರ್ತಕ್ಕಂಥ ಪ್ರಾಣಿ ಮತ್ತು ದೇವತೆಯಾಗಿರ್ತಕ್ಕಂಥ ಶರಬೇಶ್ವರ, ಪ್ರತ್ಯಂಗರ ಆ ರೀತಿಯಾದ ದೇವತೆಗಳನ್ನ ಈ ಮೀನರಾಶಿಯವರು ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು. ಯಾಕೆಂದ್ರೆ ಅವರಿಗೆ 50-50 ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಯಾವತ್ತೂ ಜೀವನದಲ್ಲಿ ಅವರಿಗೆ ಸಿಗೋದು ಎಷ್ಟು ಸಿಗುತ್ತೋ ಅಷ್ಟೇ ಸಿಗೋದು. 50%. ನಿಮಗೆ ಜಾಸ್ತಿ ಸಿಗಬೇಕಾ, ಜಾಸ್ತಿ ಪ್ರಯತ್ನ ಪಡಬೇಕು ಅಂತ ಇಲ್ಲ, ಅದು ಸಿಗೋದಿಲ್ಲ. ಆದ್ರಿಂದ ನೀವೇನ್ ಮಾಡಬೇಕು, ಸಂತೃಪ್ತಿ ಜೀವನ, ಮೋಕ್ಷಕ್ಕೆ ದಾರಿ. ಅದಕ್ಕೆ ಧನುರಾಶಿಯಿಂದ ಬಾಣ ಯಾರು ಬಿಡ್ತಾರೋ, ಧನುಸ್ಸು, ಮಕರ, ಕುಂಭ, ಮೀನ, ಯಾವತ್ತು ಬಾಣ ಹೀಗೆ ಇರುತ್ತೆ, ನಿಮಗೆ ಮೋಕ್ಷ ಗ್ಯಾರಂಟಿ. ಅದಕ್ಕೆ ನೀವುಗಳೆಲ್ಲ ಈ ಅಗ್ನಿಗ್ರಹಗಳಾಗಿರ್ತಕ್ಕಂಥ ಮೇಷ, ವೃಷಭ ಅವರು ಪೂರ್ವ, ತದನಂತರ ಕರ್ಕಾಟಕ, ಸಿಂಹ ಅವರು ದಕ್ಷಿಣ, ತದನಂತರ ತುಲಾ, ವೃಶ್ಚಿಕ ಇವರು ಪಶ್ಚಿಮ, ಮಕರ, ಕುಂಭ ಆಗಿರ್ತಕ್ಕಂಥವರು ಉತ್ತರ. ಇನ್ನು ಉಳಿದಿರ್ತಕ್ಕಂಥ 4 ಕೊನೆಯ ದಿಕ್ಕುಗಳಲ್ಲಿ ಮಿಥುನ, ಕನ್ಯಾ ಮತ್ತು ಈ ಕೊನೆಯ ಭಾಗದಲ್ಲಿ ಧನುಸ್ಸು, ಆ ಕಡೆ ಮೀನ, ಇವರೆಲ್ಲ ಏನು ಅಂದರೆ ಸಂದಿಗ್ನ ಕಾಲದಲ್ಲಿ ಮಧ್ಯಬಿಂದು. ಅಂದರೆ ಮಧ್ಯಬಿಂದು ಅಂದರೆ ಹೀಗೂ ಅರ್ಥ ಮಾಡಬೇಕು, ಹಾಗೂ ಅರ್ಥ ಮಾಡಬೇಕು. ಅದಕ್ಕೆ ಮಿಥುನ್ ರಾಶಿಯವರು ದಯವಿಟ್ಟು ವಾಯುಗ್ರಹ ಆಗಿರೋದ್ರಿಂದ ಈ ಕಡೆ ಇರತಕ್ಕಂಥ ವೃಷಭ ರಾಶಿನೂ ಜ್ಞಾಪಕ ಇಟ್ಕೋಬೇಕು, ಕರ್ಕಾಟಕ ರಾಶಿನೂ ಜ್ಞಾಪಕ ಇಟ್ಕೋಬೇಕು ಮಿಥುನ್ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಆ ಕಡೆ ಸಿಂಹ ರಾಶಿ ಜ್ಞಾಪಕ ಇಟ್ಕೋಬೇಕು, ತುಲಾ ರಾಶಿನೂ ಜ್ಞಾಪಕ ಇಟ್ಕೋಬೇಕು, ಧನುರ್ ರಾಶಿಯವರು ವೃಶ್ಚಿಕನೂ ಜ್ಞಾಪಕ ಇಟ್ಕೋಬೇಕು, ಮಕರನೂ ಜ್ಞಾಪಕ ಇಟ್ಕೋಬೇಕು, ಮೀನ ರಾಶಿಯವರು ಮೇಷನೂ ಜ್ಞಾಪಕ ಇಟ್ಕೋಬೇಕು, ಕುಂಭನೂ ಜ್ಞಾಪಕ ಇಟ್ಕೋಬೇಕು. ಅಂದರೆ ಜೀವನದಲ್ಲಿ ನಿಮಗೆ ಎಲ್ಲವೂ ಅರ್ಧರ್ಧ 50-50. ಆ 50-50ಯಲ್ಲಿ ಜೀವನ ಮಾಡಬೇಕಾದ್ರೆ ನೀವು ನಿರ್ಧಾರ ಮಾಡ್ಕೋಬೇಕು, ನನಗೆ ಜೀವನದಲ್ಲಿ ಸಿಗೋದೇ ಅರ್ಧ, ಆ ಅರ್ಧದಲ್ಲಿ ಸಂತೃಪ್ತಿ ಅನ್ನೋದಿರಬೇಕು. ಸಂತೃಪ್ತಿಯಲ್ಲಿ ಸಿಕ್ಕಿದಾಗ ಜೀವನ ಕಷ್ಟನೂ ಹಾಫ್ ಆಫ್ ದ ಲೈಫ್, ನೆಕ್ಸ್ಟ್ ಸುಖನೂ ಹಾಫ್ ಆಫ್ ದ ಲೈಫ್. ಅದಕ್ಕೆ ಜೀವನ ಪರ್ಯಂತ ಕೊನೆಯ ಮೋಕ್ಷದಲ್ಲಿ ಸರ್ಪದ ಭಾಗ, ತಲೆಯ ಭಾಗನೇ ಮೇಷ, ಕೊನೆಯ ಭಾಗ ಬಾಲದ ಭಾಗನೇ ಮೀನ. ಅದಕ್ಕೆ ಮೀನರಾಶಿಯಿಂದ ಪ್ರಾರಂಭವಾಗಲ್ಲ. ಪ್ರತಿಯೊಬ್ಬರು ಮನುಷ್ಯರು ಇವತ್ತು ಸಂಸ್ಕಾರ ಏನು ಅಂದರೆ, ದಯವಿಟ್ಟು ನೀವು ಜಾತಕಗಳು ನಿಮ್ಮ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇದ್ರೆ ನಿಮ್ಮ ಮಕ್ಕಳದಾದ್ರೂ ಹಾಕಿಸಿ. ಮಕ್ಕಳಿಂದ ನಿಮ್ಮದು ನೋಡ್ಬೋದು, ನಿಮ್ಮ ಅಪ್ಪ ಅಮ್ಮಂದ್ರು ನೋಡ್ಬೋದು, ಅವ್ರ ತಾತ ಮುತ್ತಾತ ನೋಡ್ಬೋದು, ಮೊಮ್ಮಕ್ಕಳವ್ರಿಗೂ ನೋಡ್ಬೋದು. ತದನಂತರ ಈ ಕಡೆ ಕೆಳಗಡೆ ಜನರೇಷನ್ ಮೊಮ್ಮಕ್ಕಳು ನೋಡ್ಬೋದು, ಮರಿ ಮಕ್ಕಳು ನೋಡ್ಬೋದು. 5 ತಲೆಮಾರು ಅಂದರೆ 8 ತಲೆಮಾರು ಮೇಲೆ, 8 ತಲೆಮಾರು ಕೆಳಗಡೆ, ಎಷ್ಟು ಒಟ್ಟಿಗೆ ನೋಡ್ತಕ್ಕಂಥ ಅವಕಾಶ ಒಂದು ಜಾತಕದಲ್ಲಿ. ಅದಕ್ಕೆ ಜಾತಕ ಅಂತಕ್ಕಂಥದ್ದು ಏನು ಅಂದರೆ, ಜಾತಕ ಇತಿ ಪಕ್ಷಿ ಅಂದ್ರೇನು, ಜಾತಕ ಪಕ್ಷಿ ಇದ್ದ ಹಾಗೆ ಅಂತ ಹೇಳ್ತೀವಲ್ಲ, ಆ ಪಕ್ಷಿ ಯಾವತ್ತೂ ನುಡಿತಾ ಇರುತ್ತೆ, ಅದು ನುಡಿಯೋದೇ ಸತ್ಯವಾಕ್ಯ. ಇದನ್ನು ತಿರುಗಿ ಹಾಕಿದ್ರೆ, ಉಲ್ಟಾ ಮಾಡಿದ್ರೆ ಅದೇ ಬ್ರಹ್ಮವರ್ಚಸ್ಸು, ಯಮನಲ್ಲಿರ್ತಕ್ಕಂಥ ಶಾಸ, ಅದೇ ಚಿತ್ರಗುಪ್ತನಲ್ಲಿರ್ತಕ್ಕಂಥದ್ದು. ಚಿತ್ರಗುಪ್ತ ಏನು ಪುಸ್ತಕ ಇಟ್ಕೊಂಡಿದ್ದಾನೆ, ತಿರುಗಿ ಹಾಕಿದ್ರೆ ಜಾತಕ, ತಿರುಗಿ ಹಾಕಿದ್ರೆ ಅಪಮೃತ್ಯು ಆಗಿರ್ತಕ್ಕಂಥ ನಿನ್ನ ಜೀವನ. ಎರಡು ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಅದಕ್ಕೆ ಮೃತ್ಯುನ, ಜೀವನನ ನಿಮ್ಮ ಮನೆಯಲ್ಲಿ ಯಾವತ್ತು ಪಂಚಾಂಗ ಇರುತ್ತೆ, ನಿಮ್ಮ ಮನೆಯಲ್ಲಿ ಯಾವತ್ತು ಜಾತಕ ಇರುತ್ತೆ, ಜೀವನದಲ್ಲಿ ಎಲ್ಲವೂ ಸಂದಿಗ್ನ ಕಾಲದಿಂದ ದೂರಪಡಿಸುತ್ತೆ, ಪೂರ್ಣವಾಗಿರುತ್ತೆ. ದಯವಿಟ್ಟು ಇಂಥ ಒಂದು ಸಂಸ್ಕಾರಗಳಲ್ಲಿ ಉಳಿಸ್ತಕ್ಕಂಥ ಜೀವನವನ್ನು ಮಾಡ್ಕೊಳ್ಳಿ. ಜೀವನ ಪರ್ಯಂತ ಇದೇ ರೀತಿಯಾಗಿ ಯಾಚನೆ ಮಾಡ್ತಾ ಇರಿ ಭಗವಂತನ ಹತ್ರ. ಯಾವ ಕಾಲಕ್ಕೂ ನೀವು ನಾವು ಒಂದೇ ರೀತಿಯಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೋಬೇಕು. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಆ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಅವಕಾಶವನ್ನು ಹೇಗೆ ಮಾಡ್ಕೋಬೇಕು, ಜೀವನದಲ್ಲಿ ನಾನು ನಡೆದು ಬಂದ ಹಾದಿಯನ್ನು ವಿಚಾರವನ್ನು ತಿಳಿಸ್ಕೊಡ್ತೀನಿ. ತದನಂತರ ನಡ್ಕೊಂಡು ಬಂದಾಗ ಆ ಜೀವನ ಹೇಗೆ ವಿಮುಕ್ತಿಯನ್ನು ಪಡ್ತಕ್ಕಂಥ ವಿಚಾರ ಇವತ್ತಿನ ದಿವಸ ಕೊನೆ ಕಾಲಕ್ಕೆ 2012ಕ್ಕೆ ಆಗ್ತಕ್ಕಂಥ ಅನಾಹುತಗಳು ತಡೆಯೋದು ಯಾರ್ಯಾರು, ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಬಂದು ಆಲ್ರೆಡಿ ನೆಲೆಸ್ಬಿಟ್ಟಿದ್ದಾರೆ, ಅದನ್ನೆಲ್ಲ ತಿಳಿಸ್ಕೊಡೋಕ್ಕೆ ಲೋಕವೇ ಜ್ಞಾನ. ಆ ಲೋಕ ಜ್ಞಾನಕ್ಕೆ ನೀವೆಲ್ಲ ಏನು ಮಾಡಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡ್ತೀರಾ. ಹಾಗೆ ಈ ಸಂಸ್ಕಾರಗಳ ಒಂದು ವಿಭಾಗದಲ್ಲಿ ಎಲ್ಲರ ಮನೆಯಲ್ಲೂ ಜಾತಕ ಇರಲೇಬೇಕು, ಹಾಗೆ ಪಂಚಾಂಗ ಕೂಡ ಇಟ್ಟಿರಲೇಬೇಕು ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.